ಏನ ಮಗ ಮಳೆ ಬಂದ್ರೆ ಹಿಂಗೆ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಇಲ್ಲ ಮಗ, ಡೀಪ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಪ್ಪ ಅದು? ಅವಾಗಿನ ಕಾಲದವರು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಮಗ. ಅಲ್ಲ ಮಗ, ಇವಾಗಿನ ಕಾಲದವರು ಒಂದ್ ಮಗು ಅಪ್ಪಬ್ಬ ಅಂದ್ರೆ 2 ಮಗು ಮಾಡ್ಕೊಂಡಷ್ಟು ಸುಸ್ತಾಗ್ತಾರೆ. ಅವಾಗಿನ ಕಾಲದವರು ಅರ್ಧ ಡಜನಿಂದ ಶುರು ಮಾಡಿ ಒಂದ್ ಕ್ರಿಕೆಟ್ ಟೀಮ್ ಕಟ್ಟೋಷ್ಟು ಜನ ಮಕ್ಳು ಮಾಡ್ಕೊಂಡು ಸಾಕೋರು ಬೆಳೆಸೋರು. ಈಗಿನವ್ರು ಹೋಲ್ಸ್ಕೊಂಡ್ರೆ ಅವರೇ ಗ್ರೇಟ್ ಬಿಡು ಮಚ. ಮಗ ಒಂದು ಮಾತಾಡ್ತೀನಿ ಕೇಳು. ಒಂದು ಮಗುನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ಮಿನಿಮಮ್ 30,000-40,000 ರೂಪಾಯಿ ಖರ್ಚು ಬರುತ್ತೆ. ಇನ್ನು ಮಂತ್ಲಿ ಫೀಸ್ ಅಂತವೆ ಲೆಕ್ಕನೇ ಹಾಕಂಗಿಲ್ಲ. ಅವನು SLC ಮುಗಿಸೋದ್ರೊಳಗೆ ಲಕ್ಷಗಳು ಲೆಕ್ಕಕ್ಕೆ ಬರಲ್ಲ. ಈ ಎಜುಕೇಶನ್ ಸಿಸ್ಟಮ್ ಏನಾರ ಅವಾಗಿದ್ದಿದ್ರೆ ಅವರು 1 ಇಲ್ಲ 2ಕ್ಕೆ ನಿಲ್ಲಿಸ್ಬಿಟ್ಟಿರೋದು. ಅಯ್ಯೋ ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಗ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಅಯ್ಯೋ, ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋಣ ಅಂದ್ರೆ ಪೌಡರ್ ಹಾಕ್ತಾರ. ಡಾಕ್ಟ್ರು ಡೈಲಿ ಒಂದ್ ಸೇಬ್ ತಿನ್ನು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅದನ್ನ ತಿನ್ನೋಣ ಅಂತ ಹೋದ್ರೆ ಅದ್ರ ಮೇಲೆ ನಾವು ಮೇಣ ಬಳಿರ್ತಾರೆ. ಇನ್ನ ಮಾರ್ಗಂಶ ಇರುತ್ತೆ ಸೊಪ್ಪು. ಅದನ್ನ ತಿನ್ನೋಣ ಅಂತ ಹೋದ್ರೆ ಔಷಧಿನೆಲ್ಲ ಹೊಡೆದಿರ್ತಾರೆ. ನಿಧಾನಕ್ಕೆ ಸಾಯ್ಕಿಂದ ಅರ್ಜೆಂಟಾಗಿ ಇವಾಗ ಏನ್ ಮಾಡೋದಂತ? ಯಾವ್ದು ಬೇಡ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಣ ಅಂತ ಬೆಳ್ಳುಳ್ಳಿ ತಂದಿದ್ದೆ. ನನ್ನ ಮಗ ಅವನು ಯಾವನ ಬಂದು ಹಣ ಸಿಮೆಂಟ್ ಬೆಳ್ಳುಳ್ಳಿ ಬಂದಿದ್ದೆ ಅಂತ ಇನ್ನೂ ತಿಂದರೆ ಎಷ್ಟು ಬಂದೆ ಕಣ. ನಿನ್ನ ಮಾತು ಕೇಳಿ ಟೆನ್ಷನಲ್ಲಿ ಸಾಯ್ತಕ್ಕಿಂತ ನಾನಂತೂ ಚೆನ್ನಾಗಿ ತಿನ್ಬಿಟ್ಟೆ ಸಾಯ್ತೀನಿ. ಇವನು ಯಾರೋ ಹುಚ್ಚ ನನ್ನ ಮಗ ಹಿಂಗೆ ಮಾತಾಡ್ತಾನೆ.